ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಕಾರ್ಯಕ್ರಮಕ್ಕೆ ಶ್ರೀಮಠದ ವತಿಯಿಂದ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ನಾನು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಸ್ವಾಮಿಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಅಂತ? ಎಂದಿನಂತೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಗೆ ಬರುವಂಥ ಭಕ್ತರಿಗೆ ಎಲ್ಲ ವ್ಯವಸ್ಥೆಯನ್ನು ಮಠ ಮಾಡಿಕೊಂಡಿದೆ. ವಸತಿ, ಕುಡಿಯುವ ನೀರು, ಸ್ವಚ್ಛತೆ, ಅದೇ ರೀತಿಯಾಗಿ ಭೋಜನದ ವ್ಯವಸ್ಥೆ, ಶೀಘ್ರ ದರ್ಶನದ ವ್ಯವಸ್ಥೆ, ಆಂಬ್ಯುಲೆನ್ಸ್ ಮತ್ತು ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿಕೊಂಡಿದೆ. ಈ ಬಾರಿ ಇನ್ನೂ ಹೆಚ್ಚಿನ ಜನಸಂಖ್ಯೆ, ಭಕ್ತರ ಸಂಖ್ಯೆ ಬರುವಂಥ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಹೆಚ್ಚಿನ ವೈದ್ಯಕೀಯ ತಂಡವನ್ನು ನಮ್ಮ ರಾಯಚೂರಿನ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂತಹ ನವೋದಯ ಮೆಡಿಕಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮಾತನಾಡಿ ಹೆಚ್ಚಿನ ವೈದ್ಯರನ್ನು ಇಲ್ಲಿ ಬರಮಾಡ್ಕೊಳ್ತಾ ಇದ್ದೇವೆ. ಎಷ್ಟು ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತದೆ ಸ್ವಾಮಿ? ಎಷ್ಟು ಜನ ಭಕ್ತರು ಬರ್ಬೋದು ಅಂತೇಳಿ, ಮತ್ತು ಯಾವ್ಯಾವ ಪ್ರಶಸ್ತಿಗಳನ್ನ ಜನರಿಗೆ ಕೊಡ್ತಾ ಇದ್ದೀರಿ ಅಂತ? ನಮ್ಮ ಶ್ರೀಮಠದಲ್ಲಿ ಗುರುವನುಗ್ರಹ ಪ್ರಶಸ್ತಿ, ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳನ್ನು ನಾವು ನೀಡ್ತೇವೆ. ವಿದ್ವಾಂಸರಿಗೆ, ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನಾವು ನೀಡಲಿದ್ದೇವೆ. ಇನ್ನು ಈ ಬಾರಿ 5 ಲಕ್ಷಕ್ಕೂ ಮಿಗಿಲಾದಂತಹ ಜನ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆಯ ದಿನ ಬರುವಂತಹ ನಿರೀಕ್ಷೆ ಇದೆ. 8ನೇ ತಾರೀಕಿನಿಂದ 14ನೇ ತಾರೀಕು ತನಕ ಸಪ್ತರಾತ್ರೋತ್ಸವ ಕಾರ್ಯಕ್ರಮ, 10, 11, 12 ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನಾ ಕಾರ್ಯಕ್ರಮ. ಭಕ್ತರು, ನಾವು ಇಲ್ಲಿ ಬರುವಂಥ ಭಕ್ತರಿಗೆ ನದಿ ಪ್ರವಾಹ ಇರುವ ಹಿನ್ನೆಲೆಯಲ್ಲಿ ಶವರ್ ಬಾತಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಲ್ಲಿ ಸಾಮೂಹಿಕ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಯಲ್ಲಿ ಈ ಕ್ಲಾಕ್ ರೂಮ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಬ್ಯಾಟ್ರಿ ಚಾಲಿತ ವಾಹನಗಳ ವ್ಯವಸ್ಥೆ ಮತ್ತು ವೀಲ್ ಚೇರ್ಸು ಇತ್ಯಾದಿಗಳನ್ನು, ಆಂಬ್ಯುಲೆನ್ಸು ತದಿತರ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ರತ್ನಕವಚದ ಬಗ್ಗೆ ಈ ರೀತಿ ಈ ವರ್ಷ ಭಾರಿ ಆಕರ್ಷಣೀಯವಾಗಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಸ್ವಾಮಿ? ಭಾಗ್ಯನಗರ ಹೈದರಾಬಾದಿನ ಭಕ್ತರೋರ್ವರು ತಮ್ಮ ಸ್ವಇಚ್ಛೆಯಿಂದ ರಾಯರಿಗೆ ನವರತ್ನ ಕವಚವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ತಿರುಮಲ ರೆಡ್ಡಿ ಅನ್ನುವಂಥವರು. ಅದರ ಸಮರ್ಪಣೆ 12ನೇ ತಾರೀಕು ಉತ್ತರಾರಾಧನೆಯ ದಿನ ಬೃಂದಾವನಕ್ಕೆ ಸಮರ್ಪಣೆ ಅನ್ನೋದು ಮಾಡ್ತೇವೆ ನಾವು. ಕೊನೆಯದಾಗಿ ಸ್ವಾಮೀಜಿ, ಈಗ ಧರ್ಮಸ್ಥಳದ ಭಾಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಒಂದು ಪ್ರಕರಣ ಕ್ಷೇತ್ರಕ್ಕೆ ಯಾವ ರೀತಿ ಕಳಂಕ ಆಗ್ಬೋದು, ಆಗ್ಲಿಕ್ಕಿಲ್ವಾ ಅಂತ? ನೋಡಿ, ಎಲ್ಲಿಯೋ ಒಂದು ಕಡೆಗೆ ಯಾವುದೇ ಒಂದು ಅನುಮಾನವೋ ಅಥವಾ ಆತಂಕವೋ ಇದ್ದರೆ ಅದು ಎಲ್ಲ ಕ್ಷೇತ್ರಗಳಿಗೂ ಅದು ಒಳಪಡೋದಿಲ್ಲ. ಮತ್ತು ಧರ್ಮಸ್ಥಳ ಕ್ಷೇತ್ರವು ಕೂಡ ಬಹಳ ದೊಡ್ಡ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ. ಅಲ್ಲಿಯ ಏನೇ ಅಪೋಹಗಳು ಏನಿದ್ದಾವೆ ಅವುಗಳ ಬಗ್ಗೆ ತನಿಖೆ ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ನಾವು ಯಾರೂ ಕೂಡ ಅದರ ಬಗ್ಗೆ ಮಾತನಾಡಬಾರ್ದು. ಅದು ಕೂಡ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಕೊನೆಯದಾಗಿ ಸ್ವಾಮಿ, ಈಗ KRS ಜಲಾಶಯವನ್ನು ಟಿಪ್ಪು ಸುಲ್ತಾನ್ ಅವರು ಕಟ್ಟಿದ್ರು ಅನ್ನೋಂಥ ಒಂದು ಸಚಿವರು ಹೇಳಿಕೆ, ತಾವು ಯಾವ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡ್ತೀರಿ ಅಂತ? ನಮ್ಮ ಮೈಸೂರು ಇತಿಹಾಸದ ಪ್ರಕಾರವಾಗಿ ಮೈಸೂರು ಮಹಾರಾಜರ ರಾಜಮಾತೆಯಾಗಿರ್ತಕ್ಕಂಥವರು ತಮ್ಮ ಒಡವೆಗಳನ್ನು ಮಾರಿ KRS ಕೃಷ್ಣರಾಜ ಸಾಗರ ಅನ್ನುವಂತಹ ಜಲಾಶಯವನ್ನು ಕಟ್ಟಿ ಕಾವೇರಿ ಪ್ರಾಂತದ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕುಡಿಯುವ ಮತ್ತು ಸೇದ್ಯದ ನೀರಿನ ವ್ಯವಸ್ಥೆಯನ್ನು ಆ ಕಾಲದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಇತಿಹಾಸ ನಾವು ಕೇಳಿದ್ದೇವೆ. ನಂತರ ಬಂದ ಯಾವುದೇ ವಿವಾದ, ಹೊಸ ವಿಚಾರಗಳಿಗೆ ಇತಿಹಾಸ ತಜ್ಞರು ಮತ್ತು ದಾಖಲೆಗಳು ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ತುಂಗಭದ್ರಾ ನದಿಯಲ್ಲಿ ನೀರು ಜಾಸ್ತಿ ಇದೆ ಸ್ವಾಮೀಜಿ, ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ? ಏನು, ನಾವು ನದಿಯಲ್ಲಿ ಯಾರಿಗೂ ಹೋಗದೇ ಇರತಕ್ಕಂತಹ ಬ್ಯಾರಿಕೇಡ್ಗಳ ವ್ಯವಸ್ಥೆ ಇತ್ಯಾದಿಗಳನ್ನು ಏನು ಸಾಧ್ಯವೋ ಮಠದಿಂದ ಮಾಡಿದ್ದೇವೆ. ಶವರ್ ವ್ಯವಸ್ಥೆ ಮಾಡಿದ್ದೇವೆ. ಬಾಕಿ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಮತ್ತು ಜಿಲ್ಲಾಡಳಿತ ನೋಡ್ಕೊಳ್ತದೆ. ಇದಿಷ್ಟು ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದೇ 8ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಮಠದಲ್ಲಿ ರಾಯರ ಆರಾಧನಾ ಕಾರ್ಯಕ್ರಮಕ್ಕೆ, ಸಪ್ತರಾತ್ರೋತ್ಸವ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ಮಂತ್ರಾಲಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.